2 ತಿಂಗಳ ಅಸ್ಥಿ ಪಂಜರವನ್ನು ಹೆಗಲ ಮೇಲೆ ಹಾಕೊಂಡು ಒಬ್ಬ ವ್ಯಕ್ತಿ ಬರೀ ಮೈಯಲ್ಲಿ ರೋಡಲ್ಲಿ ನಡ್ಕೊಂಡು ಹೋಗ್ತಾ ಇದ್ದಾನೆ. ಮತ್ತೊಂದು ಕಡೆ ಈ ದೇಶದ ಪ್ರಧಾನಮಂತ್ರಿಗಳು ಫುಟ್ಬಾಲ್ ಆಡ್ತಾ ಇದ್ದಾರೆ. ಇಡೀ ಭಾರತ ದೇಶ ತಲೆ ತಗ್ಗಿಸುವಂತಹ ಪ್ರಕರಣ ಇವತ್ತು ಒಡಿಶಾದಲ್ಲಿ ನಡೆದಿದೆ. ಅವ ಬಡ ವ್ಯಕ್ತಿ ತನ್ನ ತಂಗಿಯ ಅಕೌಂಟಲ್ಲಿರುವಂತಹ ಹಣವನ್ನು ಕೇಳೋದಕ್ಕೆ ಹೋದಾಗ ಆ ಬ್ಯಾಂಕ್ ಅಧಿಕಾರಿಗಳು ನಡೆಸಿಕೊಂಡುವಂತಹ ರೀತಿಗೆ ಈ ವ್ಯವಸ್ಥೆ ಯಾವ ರೀತಿ ಇದೆ. ವಿಶ್ವಗುರು ಜಗದ್ಗುರು ಭಾರತ ಮುಂದುವರೆದಿದೆ, ಹಾಗಿದೆ ಹೀಗಿದೆ ಅಂತೇಳಿ ವಾಟ್ಸಪ್ ಯೂನಿಟಲ್ಲಿ ಮಾತಾಡ್ತಿರಲ್ಲ. ಇಡೀ ಭಾರತ ದೇಶ ಇಡೀ ಜಗತ್ತಿನ ಮುಂದೆ ತಲೆ ತಗ್ಗಿಸುವಂತಹ ಪ್ರಕರಣ ನಡೆದಿದೆ. ಇದರ ಬಗ್ಗೆ ಯಾವ ಪ್ರಧಾನಮಂತ್ರಿ ಮಾತಾಡಿಲ್ಲ ರೀ. ನೋಡಿದ್ರೆ ಒಂದು ರೀತಿಯಾಗಿ ಈ ದೇಶ ಈ ಸ್ಥಿತಿಗೆ ಬಂದ್ಬಿಡ್ತಾ. ಒಡಿಶಾದಲ್ಲಿ ಏನು ಬಿಜು ಪಟ್ನಾಯಕ್ ಅವರ ಸರ್ಕಾರ ಇತ್ತು. ಈಗ ಭಾರತೀಯ ಜನತಾ ಪಕ್ಷದ ಸರ್ಕಾರ, ಡಬಲ್ ಇಂಜಿನ್ ಸರ್ಕಾರ ಏನು ಮಾಡ್ತಾ ಇದೆ? ಬ್ಯಾಂಕಿನ ವ್ಯವಸ್ಥೆಗಳನ್ನು ಸರಿ ಮಾಡೋಕ್ಕಾಗ್ತಾ ಇಲ್ಲ. ಇವತ್ತಿಗೂ ಸಹ ನಾವು ದಾವಣಗೆರೆಯಲ್ಲಿ ನಿಂತ್ಕೊಂಡು ಒಂದು SBI ಬ್ಯಾಂಕಿಗೆ ಹೋದರೆ SBI ಬ್ಯಾಂಕಿನ ಮ್ಯಾನೇಜರು ಸಿಬ್ಬಂದಿಗಳು ನಡ್ಕೊಳ್ತಾ ಇರುವಂತಹ ರೀತಿ ಯಾವ ರೀತಿ ಇದೆ ಗೊತ್ತಾ? ಇದು ಒಡಿಶಾ ಒಂದು ಕತೆ ಅಲ್ಲ. ಸರ್ಕಾರಿ ಸ್ವಾಮ್ಯದ ಬ್ಯಾಂಕ್ಗಳಲ್ಲಿ ಯಾವ ರೀತಿ ನಡ್ಕೊಳ್ತಾ ಇದ್ದಾರೆ ಗೊತ್ತಾ? ಯಾವ ಪ್ರಧಾನಮಂತ್ರಿಗಳಿಗೂ ಕಂಪ್ಲೇಂಟ್ ಕೊಟ್ಟರು ಉತ್ತರ ಇಲ್ಲ, ಆಕ್ಷನ್ ಇಲ್ಲ. ಯಾವ ಸ್ಥಿತಿಗೆ ಹೋಗ್ತಾ ಇದ್ದೀರಿ ನೀವು? ಒಬ್ಬ ವ್ಯಕ್ತಿ ತನ್ನ ಇಡೀ ಜಗತ್ತಿನಲ್ಲಿ ಯಾರೂ ಮಾಡಲಾರದಂತಹ ಈ ಕಂಡು ಕೇಳರಿಯದಂತಹ ಈ ಘಟನೆ ನಡೆದಿದೆ. ಜಗತ್ತು ಇವತ್ತು ಭಾರತದ ಈ ಪ್ರಕರಣವನ್ನು ನೋಡಿ ಯಾವ ರೀತಿ ವಿಶ್ಲೇಷಣೆ ಮಾಡುತ್ತೆ? ನಮ್ಮ ದೇಶ ಯಾಕೆ ಈ ರೀತಿ ಆಗ್ತಾ ಇದೆ? ಚಿರುಮುರಿ ತಿನ್ನೋದಕ್ಕೆ ಪ್ರಧಾನಮಂತ್ರಿಗಳಿಗೆ ಅವಕಾಶ ಇದೆ. ಗಲ್ಲಿ ಗಲ್ಲಿಗೆ ಕಾರ್ನಲ್ಲಿ ತೆಗೆದುಕೊಂಡೋಗಿ ಚುನಾವಣಾ ಪ್ರಚಾರ ಮಾಡೋದಕ್ಕೆ ಸಮಯ ಇದೆ. ಈ ದೇಶದಲ್ಲಿ ಮೊನ್ನೆ ಒಂದು ವಿಡಿಯೋ, ಉತ್ತರ ಪ್ರದೇಶದಲ್ಲಿ ಒಂದು ವಿಡಿಯೋ, ಒಬ್ಬ ಆ ರೋಗಿಯನ್ನು ನೆಲದ ಮೇಲೆ ಮಲಗಿಸಿ ಅದೇನೋ ಗ್ಲೂಕೋಸ್ ಹಾಕ್ಸೋದಕ್ಕೆ ಒಬ್ಬ ಕೈಯಲ್ಲಿ ಹಿಡ್ಕೊಂಡಿರುವಂತಹ ವಿಡಿಯೋಗಳನ್ನು ನಮ್ಮ ಯಂಗ್ ಪುಂಗ್ಲಿ ಚಕ್ರವರ್ತಿ ಸೂಲಿಬೆಲೆ ಹೇಳ್ತಿದ್ನಲ್ರಿ. ನರೇಂದ್ರ ಮೋದಿಯವರು ಸಾಯಂಕಾಲ ಒಂದು ಕ್ಲಿಕ್ಕಲ್ಲಿ ಇಂಟರ್ನೆಟ್ ಮೂಲಕ ತೋರಿಸ್ಬಿಟ್ಟು ಯಾವ್ಯಾವ ಆಸ್ಪತ್ರೆಯಲ್ಲಿ ಎಷ್ಟೆಷ್ಟು ಟ್ರೀಟ್ಮೆಂಟ್ ಇದೆ, ಏನೇನಿದೆ ಒಂದು ಕ್ಲಿಕ್ಕಲ್ಲಿ ಕಂಡುಹಿಡ್ಕೊಂಡು ಈ ಮಾತ್ರೆ ಅವಧಿ ಮುಗಿದ ತಕ್ಷಣವೇ ಒಂದು ಆ್ಯಪ್ ರೆಡಿ ಮಾಡಿಕೊಂಡು ಅವರೇ ವೈದ್ಯರೇ ಬಂದು ಇವರಿಗೆ ಎಚ್ಚರಿಸ್ತಾರಂತೆ, ನಿಮ್ದು ಆ ಕೋರ್ಸ್ ಮುಗಿದೋಗಿದೆ ನೀವು ತಗೊಳ್ಳಿ ಅಂತ ಹೇಳ್ತಾರಂತೆ. ಇಂತಹ ಸುಳ್ಳುಗಳನ್ನು ಹೇಳಿ 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 ಇಡೀ ದೇಶವನ್ನೇ ತಲೆ ತಗ್ಗಿಸುವಂತಹ ಸ್ಥಿತಿಗೆ ತೆಗೆದುಕೊಂಡು ಹೋಗ್ಬಿಟ್ರಲ್ಲ. ಪ್ರಶ್ನೆ ಮಾಡಬಾರ್ದು. ನಾವು ಪ್ರಶ್ನೆ ಮಾಡಿದ್ರೆ ಈ ದೇಶಕ್ಕೆ ದೇಶದ್ರೋಹಿಗಳು. ನಾವು ಪ್ರಶ್ನೆ ಮಾಡಬಾರ್ದು. ಈ ಸ್ಥಿತಿಗೆ ತೆಗೆದುಕೊಂಡು ಹೋಗಿದ್ರಲ್ರಿ ಭಾರತವನ್ನು. ಈ ದೇಶದ ಪ್ರಧಾನಮಂತ್ರಿಗಳು ಭಾಷಣಗಳನ್ನು ಮಾಡಿಕೊಂಡು ಚುನಾವಣೆಯನ್ನು ಗೆಲ್ಲೋದಕ್ಕೋಸ್ಕರವಾಗಿ ಇಷ್ಟೆಲ್ಲ ಮಾಡ್ತಾ ಇದ್ದಾರಲ್ಲ. ಒಡಿಶಾದ ಈ ಒಂದು ಪ್ರಕರಣ ನಮ್ಮನ್ನು ಎಲ್ಲಿಗೆ ತೆಗೆದುಕೊಂಡು ಹೋಗ್ತಾ ಇದೆ? ಒಡಿಶಾದ ಈ ಪ್ರಕರಣ ಇಡೀ ದೇಶದ ಆಡಳಿತವನ್ನು ಅಣಕಿಸ್ತಾ ಇದೆ. ಒಡಿಶಾ ಸರ್ಕಾರದ ವ್ಯವಸ್ಥೆಯನ್ನು ಅಣಕಿಸ್ತಾ ಇದೆ. ಬ್ಯಾಂಕಿಂಗ್ ಕ್ಷೇತ್ರದ ವ್ಯವಸ್ಥೆಯನ್ನು ಅಣಕಿಸ್ತಾ ಇದೆ. ಒಡಿಶಾ ಮಾತ್ರ ಅಲ್ಲ, ಸರ್ಕಾರಿ ಸ್ವಾಮ್ಯದ ಬ್ಯಾಂಕ್ಗಳಲ್ಲಿ ನಡೀತಾ ಇರುವುದೇ ಇದು. ನೀವು ಪ್ರೈವೇಟ್ ಬ್ಯಾಂಕಲ್ಲಿ ಹೋಗಿ ನೋಡಿ, ಅಲ್ಲಿ ಕೊಡುವಂತಹ ಸರ್ವಿಸ್ಗಳು ಸರ್ಕಾರಿ ಸ್ವಾಮ್ಯದ ಬ್ಯಾಂಕ್ಗಳಲ್ಲಿ ಸಿಗೋದಿಲ್ಲ. ಅದಕ್ಕೆ ನಾವು ಸಹ ಅದರ ಅನುಭವ ಆಗಿದೆ. ಅದಕ್ಕೆ PM ಅವರಿಗೆ ದೂರು ಕೊಟ್ಟರೆ ಆ್ಯಕ್ಷನ್ ಇಲ್ಲ. ಒಡಿಶಾದ ಆ ವ್ಯಕ್ತಿ ಹಲವಾರು ಪ್ರಶ್ನೆಗಳನ್ನು ನಮ್ಮ ಮುಂದೆ ಇಟ್ಟು ಹೋಗಿದ್ದಾನೆ. ಇವತ್ತು ಅವನಿಗೆ ಅಸ್ಥಿ ಪಂಜರ ತೆಗೆದುಕೊಂಡು ಹೋಗಿದ್ದಕ್ಕೆ ಬ್ಯಾಂಕ್ನವ್ರು ಹಣ ಕೊಟ್ಟರು, ಜಿಲ್ಲಾಡಳಿತ 20,000 ಕೊಡ್ತು, ಓಕೆ. ಆದರೆ ವ್ಯವಸ್ಥೆಯನ್ನು ಯಾವ ರೀತಿ ನೀವು ಹಾಳು ಮಾಡಿದ್ದೀರಿ ಅನ್ನೋದನ್ನು ಆ ವ್ಯಕ್ತಿ 2 ತಿಂಗಳ ಅಸ್ಥಿ ಪಂಜರವನ್ನು ಹೆಗಲ ಮೇಲೆ ಹಾಕ್ಕೊಂಡು ಆ ವ್ಯಕ್ತಿ ಬರ್ತಾ ಇದ್ದಾನೆ ಅಂತಂದರೆ ಆ ವ್ಯಕ್ತಿಯ ಮನಸ್ಥಿತಿ ಎಷ್ಟು ಕೆಟ್ಟಿರ್ಬೋದು, ಇವರ ಟಾರ್ಚರಿಂದ ಎಷ್ಟು ಕೆಟ್ಟಿರ್ಬೋದು. ಅಂದರೆ ಬ್ಯಾಂಕಿನ ರೂಲ್ಸ್ಗಳ ಬಗ್ಗೆ ಅವರಿಗೆ ಮನವರಿಕೆ ಮಾಡ್ಕೊಳಕ್ಕಾಗಿಲ್ಲ. ಬ್ಯಾಂಕಿನ ನಿಯಮಗಳ ಬಗ್ಗೆ ಮನವರಿಕೆ ಮಾಡ್ಕೊಳಕ್ಕಾಗಿಲ್ಲ. ನಮ್ಮ ದೇಶದ ಪ್ರಧಾನಮಂತ್ರಿಗಳು 2014ರಲ್ಲಿ ಜನರನ್ನು ಎಷ್ಟು ಚೆನ್ನಾಗಿ ಮೂರ್ಖರನ್ನಾಗಿ ಮಾಡಿದ್ರು ಗೊತ್ತಾ? ಪ್ರತಿಯೊಬ್ಬರ ಖಾತೆಗೆ ವಿದೇಶದಲ್ಲಿರುವಂತಹ ಕಪ್ಪು ಹಣವನ್ನು ತಂದರೆ ಪ್ರತಿಯೊಬ್ಬರ ಖಾತೆಗೆ ಉಚಿತವಾಗಿ 15ರಿಂದ 20 ಲಕ್ಷ ಹಾಕುವಷ್ಟು ಹಣ ವಿದೇಶದಲ್ಲಿದೆ ಅಂತ ಹೇಳಿದ್ದಂತಹ ಇದೇ ಪ್ರಧಾನಮಂತ್ರಿಗಳು ಚುನಾವಣೆ ಗೆದ್ದ ನಂತರ ಜನ್ಧನ್ ಅಕೌಂಟ್ ಅಂತ ಮಾಡ್ತಾರೆ.
ನೋಡಿ, ಒಂದಕ್ಕೊಂದು ಲಿಂಕ್ ಯಾವ ರೀತಿ ಇದೆ ಅಂತೇಳಿ. ಜನ್ಧನ್ ಅಕೌಂಟ್ ಮಾಡಿದ ತಕ್ಷಣ ನಮ್ಮ ಭಾರತೀಯಲ್ಲಿರುವಂತಹ ಮುಗ್ಧ ಅಮಾಯಕರಿಗೆ ಏನಾಯ್ತು, ಪ್ರಧಾನಮಂತ್ರಿಗಳು 15ರಿಂದ 20 ಲಕ್ಷ ತಗೊಂಡ್ಬರ್ತಾರೆ, ಅದಕ್ಕೋಸ್ಕರವಾಗಿ ಜನ್ಧನ್ ಅಕೌಂಟ್ ಓಪನ್ ಮಾಡಿಸ್ತಾ ಇದ್ದಾರೆ ಅಂತ. ಜನ್ಧನ್ ಅಕೌಂಟ್ಗಳು ಓಪನ್ ಆಗೋಯ್ತು, ಝೀರೋ ಅಕೌಂಟು ಅಂತ ಓಪನ್ ಆಗೋಯ್ತು. ಏನಾಯ್ತು, ಆ ಬ್ಯಾಂಕಿನ ಅಕೌಂಟ್ಗಳನ್ನು ಓಪನ್ ಮಾಡಿದಂಥವ್ರಿಗೆ ಬ್ಯಾಂಕಿನ ನಿಯಮಗಳ ಬಗ್ಗೆ ಹೇಳಿಲ್ಲ, ಬ್ಯಾಂಕ್ನಲ್ಲಿ ಯಾವ ರೀತಿ ವ್ಯವಹರಿಸಬೇಕು ಅಂತ ಗೊತ್ತಿಲ್ಲ, ಎಲ್ಲವನ್ನೂ ಬಚ್ಚಿಟ್ಟರು. ಇವತ್ತು ಬ್ಯಾಂಕಿನ ನಿಯಮಗಳ ಬಗ್ಗೆ ಗೊತ್ತಿದ್ದರೆ ಆ ಒಡಿಶಾದ ಆ ಯುವಕ, ಆ ವ್ಯಕ್ತಿ ಈ ರೀತಿ ನಡ್ಕೊಳ್ತಿದ್ನೋ ಇಲ್ವೋ. ಆದರೆ ಆಡಳಿತದ ವೈಫಲ್ಯ ಇವತ್ತು ಯಾವ ಸ್ಥಿತಿಗೆ ತೆಗೆದುಕೊಂಡು ಹೋಗಿದೆ, ಏನು ಆಗ್ತಾ ಇದೆ, ಎಲ್ಲಿಯವರೆಗೂ ಈ ದೇಶ ಈ ಕೂಪಕ್ಕೆ ತೆಗೆದುಕೊಂಡು ಹೋಗ್ತಾ ಇದ್ದಾರೆ, ಯೋಚನೆ ಮಾಡಬೇಕಲ್ಲ. ಇಂತಹ ಪ್ರಧಾನಮಂತ್ರಿಗಳನ್ನು ಪಡೆದಂಥವರು, ಇಂತಹ ರಾಜಕಾರಣಿಗಳನ್ನು ಪಡೆದಂಥವರು, ಇಂತಹ ಜನಪ್ರತಿನಿಧಿಗಳನ್ನು ಪಡೆದಂಥವರು ನಾವು ಧನ್ಯರಲ್ವಾ? ಒಡಿಶಾದ ಈ ಒಂದು ಪ್ರಕರಣ ಇಡೀ ದೇಶ ತಲೆ ತಗ್ಗಿಸುವಂತಹ ಪ್ರಕರಣ ಆಗಿದೆ. ಇಂತಹ ಕಾಣದಂತಹ ಬಹಳಷ್ಟು ಪ್ರಕರಣಗಳು ಇವತ್ತು ಹೊರಗಡೆ ಬರ್ತಾ ಇಲ್ಲ. ಈ ವ್ಯಕ್ತಿ ಮನಸ್ಸಿಗೆ ಎಷ್ಟು ನೋವನ್ನು ಉಂಟು ಮಾಡಿಕೊಂಡು ಅಸ್ಥಿ ಪಂಜರ. ಒಂದು ಸಾರಿ ನೀವು ಯೋಚನೆ ಮಾಡಿ, ನಮ್ಮ ದೇಶ ಇರುವುದು ಇದೇ ರೀತಿ. ಇವತ್ತು ನಮ್ಮ ದೇಶದಲ್ಲಿ ಮೇಲೆ ಮಾತ್ರ ನಮಗೆ ಚರ್ಮದ ಹೊದಿಕೆ ಕಾಣ್ತಾ ಇದೆ, ಒಳಗಡೆ ಈ ಅಸ್ಥಿ ಪಂಜರ ಹಾಕ್ಕೊಂಡು ಬಂದಿದ್ದಾರಲ್ಲ, ಇದೇ ಪರಿಸ್ಥಿತಿನಲ್ಲಿ ಇವತ್ತು ಆಡಳಿತ ವ್ಯವಸ್ಥೆ ಇರುವಂಥದ್ದು. ನಮ್ಮ ಭಾರತೀಯರನ್ನು ಮೂರ್ಖರನ್ನಾಗಿ ಮಾಡ್ತಾ ಇರುವಂಥ ಇದೇ ರೀತಿ ವ್ಯವಸ್ಥೆ ಹಾಳು ಮಾಡ್ತಾ ಇರುವಂಥದ್ದು. ಎಲ್ಲಿಯವರೆಗೂ ಈ ಭಾರತೀಯರು ಬಾಯಿ ಮುಚ್ಕೊಂಡು ಅವರು ಕೊಡುವಂತಹ ನೋಟುಗಳನ್ನು ಈಸ್ಕೊಂಡು ಪ್ರಜಾಪ್ರಭುತ್ವದ ಅರ್ಥ ಗೊತ್ತಿಲ್ಲದೆ, ಸಂವಿಧಾನದ ವಿಷಯ ಗೊತ್ತಿಲ್ಲದೆ, ರಾಜಕಾರಣಿಗಳನ್ನು ಓಲೈಸ್ಕೊಂಡು ಜೈಕಾರ ಹಾಕ್ಕೊಂಡು ಸಮರ್ಥನೆ ಮಾಡ್ಕೊಂಡಿರೋವರೆಗೂ ಈ ರಾಜಕಾರಣಿಗಳು ಇದೇ ರೀತಿ ಮಾಡ್ತಾರೆ. ಡಬಲ್ ಇಂಜಿನ್ ಸರ್ಕಾರ, ರಾಜಕೀಯದಲ್ಲಿ ಚುನಾವಣೆಗಳನ್ನು ಗೆಲ್ಲಬೇಕು, ಇಷ್ಟೇನೇನ್ರಿ ಇವ್ರದ್ದು? ಅವರನ್ನು ಬೈರಿ, ಇವರನ್ನು ಬೈರಿ, ಮಾನವೀಯತೆ ಇಲ್ವಾ ಇವರಿಗೆ? ಆಡಳಿತ ಮಾಡುವಂಥವ್ರಿಗೆ ಮಾನವೀಯತೆ ಇಲ್ವಾ? ಇದು ನಮ್ಮ ದೇಶದ ಇವತ್ತಿನ ದುಸ್ಥಿತಿಗೆ ಒಂದು ಜೀವಂತ ಸಾಕ್ಷಿ. ಆ ಪ್ರಕರಣವನ್ನು ನೋಡಿದ್ರೆ ಕಣ್ಣಲ್ಲಿ ಒಂದು ರೀತಿಯಾದಂತಹ ಭಯ. ಈ ದೇಶ ಈ ಸ್ಥಿತಿಗೆ ತೆಗೆದುಕೊಂಡು ಹೋಗ್ಬಿಟ್ರಲ್ಲ ಈ ರಾಜಕಾರಣಿಗಳು, ಈ ಜನಪ್ರತಿನಿಧಿಗಳು ಈ ಹಂತಕ್ಕೆ ತೆಗೆದುಕೊಂಡು ಹೋಗ್ಬಿಟ್ರಲ್ಲ. ಇದು ನಮ್ಮ ದೇಶದ ಯುವಕರು ಮತ್ತು ಮಹಿಳೆಯರು ಯೋಚಿಸುವಂಥದ್ದು. ಹಿರಿಯರಿಗೆ ಗೊತ್ತಿದೆ, ಹಿಂದಿನ ಸರ್ಕಾರಗಳು ಏನು ಮಾಡಿದ್ರು, ಇವತ್ತು ಏನು ಮಾಡ್ತಾ ಇದ್ದಾರೆ ಅಂತೇಳಿ ಹಿರಿಯರಿಗೆ ಗೊತ್ತಿದೆ. ಆದರೆ ಇವತ್ತಿನ ಯುವಕರು ಮತ್ತು ಮಹಿಳೆಯರಿಗೆ ವಾಸ್ತವ ಸ್ಥಿತಿ ಗೊತ್ತಿಲ್ಲ. ಯಾಕಂದರೆ ವಾಟ್ಸಪ್ ಯೂನಿವರ್ಸಿಟಿನಲ್ಲಿ ಸುಳ್ಳುಗಳನ್ನೇ ಹಬ್ಬಿಸಿ ಇವತ್ತು ಸುಳ್ಳುಗಳ ಸಾಮ್ರಾಜ್ಯವನ್ನು ಕಟ್ತಾ ಇರುವಂತಹ ಇವರಿಗೆ ದೇಶದ ಬಗ್ಗೆ ಗೊತ್ತಿಲ್ಲ. ಸ್ನೇಹಿತರೆ, ನಿಮ್ಮ ಅಕ್ಷರ ಮೀಡಿಯಾ ಸೃಷ್ಟಿ ಮಾಡೋದಿಲ್ಲ, ಕಲ್ಪನೆ ಮಾಡೋದಿಲ್ಲ, ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ. ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ನೀಡಿ.